ಹಲೋ ನಮಸ್ಕಾರ, ಮಾರ್ಕೆಟ್ ಪಲ್ಸ್ಗೆ ಸ್ವಾಗತ. ನಾನು ನಿಮ್ಮ ರಾಜು ಅಂಗಡಿ ವಿಶ್ವನಾಥ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಬನ್ನಿ ಸ್ನೇಹಿತರೆ, ಇಂದಿನ ಷೇರು ಮಾರುಕಟ್ಟೆಯ ಏರು ಇಳಿತ ಹೇಗಿರಲಿದೆ ಹೇಳಿ ತಿಳಿಯೋಣ, ಕಲಿಯೋಣ ಮತ್ತು ಗಳಿಸೋಣ. ಫಾರ್ 31st August, ಲಾಸ್ಟ್ ಡೇ ಆಫ್ August 2023. ಸೊ ಆಗಸ್ಟ್ ಎಂಡಿನ ದಿನ ಮತ್ತೆ ಎಕ್ಸ್ಪೈರಿ ಕೂಡ ಆಗಿರುತ್ತೆ. ಹೇಗೆ ಮಾರ್ಕೆಟ್ ಮೊಮೆಂಟಮ್ ಇರಲಿದೆ ಹೇಳಿ ತಿಳಿಯೋಣ. ಟ್ರೇಡ್ ಸೆಟಪ್ಸ್ ನ ಹೇಗೆ ತಗೊಳ್ಳೋದು ಹೇಳಿ. ಅದಕ್ಕಿಂತ ಮುಂಚೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಕ್ಯಾಪ್ ನೊಂದಿಗೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ಲಿ ಪ್ಯಾನ್ ಔಟ್ ಆಯ್ತು. 19,450 455 ಒಂದು 445 to 55 ರೆಸಿಸ್ಟೆನ್ಸ್ ಹೇಳಿ ಡಿಸ್ಕಸ್ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿ ಕೂಡ ಹಾಗೆ ಸಿಮಿಲರ್ಲಿ 44,750 to 800 ರೆಸಿಸ್ಟೆನ್ಸ್ ಹೇಳಿ ಡಿಸ್ಕಸ್ ಮಾಡಿ ನಿನ್ನೆಯ ಒಂದು ಅನಾಲಿಸಿಸ್ ಅಲ್ಲಿ ಆಸ್ ಪರ್ ದ ಚಾರ್ಟಿಕಲ್ ಲೆವೆಲ್ಸ್ ಒಂದು ಡಿಸ್ಕಷನ್ ಮಾಡಿದ್ವಿ. ಎಕ್ಸಾಕ್ಟ್ಲಿ ಆ ರೆಸಿಸ್ಟೆನ್ಸ್ ಝೋನ್ಸ್ ಇಂದ ರಿವರ್ಸಲ್ ಕಾಣ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಇನ್ನು ಸ್ಟಾಕ್ ಸ್ಪೆಸಿಫಿಕಲಿ ರೀಕ್ಯಾಪ್ ಹೇಳೋದಾದ್ರೆ, ಟಿವಿಎಸ್ ಮೋಟರ್ಸ್ ಮೂಡ್ ಅಪ್ ವೆರಿ ವೆಲ್. ಟಿವಿಎಸ್ ಮೋಟರ್ಸ್ ಒಂದು ಒಳ್ಳೆ ಮೊಮೆಂಟಮ್ ತೆಗೆದುಕೊಂಡು 2.5% ಗೇನ್ಸ್ ಅಲ್ಲಿ ಕ್ಲೋಸ್ ಆಗಿದೆ. ಅಗೇನ್ ಟಿವಿಎಸ್ ಮೋಟರ್ಸ್ ಆಸ್ ಪರ್ ದ ಪ್ಯಾಟರ್ನ್ gained very well. ದೀಪಕ್ ನೈಟ್ರೇಟ್ ಕೂಡ ಒಂದು ಒಳ್ಳೆ ಮೊಮೆಂಟಮ್ ಗೇನ್ ಮಾಡಿದೆ 2.2%. ಸೊ ಇದಾಗಿತ್ತು ರೀಕ್ಯಾಪ್. ಈಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಿಫ್ಟಿ ಅನಾಲಿಸಿಸ್ ಒಂದಿಗೆ. ನಿಫ್ಟಿ ಅಗೇನ್ ಫೇಲ್ ಟು ಕ್ಲೋಸ್ ಅಬೌವ್ ದ 20-day average. 20-day average ಅಬೌವ್ ಕ್ಲೋಸ್ ಮಾಡ್ಲಿಕ್ಕೆ 430 to 450 55 460 ಲೆವೆಲ್ಸ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇದೆ. ಮಲ್ಟಿಪಲ್ ಟೈಮ್ಸ್ ವಿ ಆರ್ ಅನ್ಏಬಲ್ ಟು ಕ್ಲೋಸ್. ನಾವು ಒಂದು 19,450 60 ಮೇಲೆ ಕ್ಲೋಸ್ ಆಗ್ಲಿಕ್ಕೆ ಕಷ್ಟ ಪಡ್ತಾ ಇದ್ದೀವಿ, ವಿಚ್ ಇಸ್ 20-day average. ಇನ್ನು 50-day average 19,250 ಕೆಳಗಡೆ ಕೂಡ ಬಂದಿಲ್ಲ. 19,250 ಟ್ರಿಪಲ್ ಬಾಟಮ್ ಆಗಿದೆ. ಇನ್ನು ವೀಕ್ ಆದ್ರೆ ಅದನ್ನು ಬ್ರೇಕ್ ಮಾಡುವ ಎಲ್ಲಾ ಲಕ್ಷಣಗಳು ಕಾಣುತ್ತೆ. 19,305 ನಿಫ್ಟಿಯ ಸಪೋರ್ಟ್ ಆಗಿರುತ್ತೆ. 305 ಕೆಳಗಡೆ ನಿಫ್ಟಿ ಸೆಲ್ಲಿಂಗ್ ಮಾಡಬಹುದು. 19,190 ಟಾರ್ಗೆಟ್ ಹೇಳಿ ಮಿನಿಮಮ್ ಟಾರ್ಗೆಟ್. ಇನ್ನು ಲೋವರ್ ಲೆವೆಲ್ಸ್ 19,130 ತನಕ ಬರಬಹುದು. ಸೊ 19,305 ಕೆಳಗಡೆ ಸೆಲ್ ಇಲ್ಲಾದ್ರೆ ಸ್ಟ್ರಾಟಜಿ ಫಾರ್ ದ ಡೇ 19,390 to 423 ಲೆವೆಲ್ಸ್ ಕೂಡ ರೆಸಿಸ್ಟೆನ್ಸ್ ಆಗಿರುತ್ತೆ. 423 460 ಮತ್ತೆ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಸೆಲ್ಲಿಂಗ್ ಕಂಟಿನ್ಯೂಯೇಷನ್ ಆಗ್ಬೋದು. ಅನ್ಲೆಸ್ 19,460 ಕ್ರಾಸಸ್ ನಿಫ್ಟಿ ಸೆಲ್ಲಿಂಗ್ ಝೋನ್ ಅಲ್ಲೇ ಇರುತ್ತೆ. ಚಾನಲ್ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟರು ಕೂಡ ಯಾವುದೇ ಒಂದು ಕ್ಲಾರಿಟಿ ಇಲ್ಲ. ಎಕ್ಸ್ಪೈರಿ ಟೈಟ್ ರೇಂಜ್ ಅಲ್ಲಿ ಆಗುವ ಲಕ್ಷಣಗಳು ಕಾಣುತ್ತೆ ಅನ್ಲೆಸ್ ಅಂಟಿಲ್ ದೇರ್ ಇಸ್ ಎನಿ ಬಿಗ್ ಕ್ಯೂ. ಇನ್ನು ಬ್ಯಾಂಕ್ ನಿಫ್ಟಿ ಆಸ್ ಯೂಶುವಲ್ ಡಿಸ್ಕಸ್ಡ್ ರೇಂಜ್ ಬೌಂಡ್ ಆಕ್ಷನ್ ನಡೀತಾ ಇದೆ. 44,200 to 800 ಹೇಳಿ ನಾವು ಒಂದು ನಿನ್ನೆ ಅನಾಲಿಸಿಸ್ ಮಾರ್ಕೆಟ್ ಪಲ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. 44,200 to 800. ಇನ್ನು ಇಂದಿನ ದಿನಕ್ಕೆ ರೇಂಜ್ 44,550 to 43,950 ಪ್ಲಸ್ ಆರ್ ಮೈನಸ್ 50 ಪಾಯಿಂಟ್ಸ್. 43,950 ಒಂದು ಸಪೋರ್ಟ್ ಆಗಿರುತ್ತೆ. 43,950 ಕೆಳಗಡೆ ಬ್ಯಾಂಕ್ ನಿಫ್ಟಿ ವಿಲ್ ಕ್ರಿಯೇಟ್ ಎ ಹೆವಾಕ್ ಫಾರ್ 43,300 to 400 ಲೆವೆಲ್ಸ್ ತನಕ ಬರಬಹುದು. ಸೊ 43,950 ಮೇಜರ್ ಸಪೋರ್ಟ್. ಸೊ 44,400 380 to 470 ಲೆವೆಲ್ಸ್ ಬಂದ್ರೆ ಕೂಡ ಒಂದು ಸೆಲ್ ಮಾಡಬಹುದು. 44,550 600 ಆಸ್ ಅ ಸ್ಟಾಪ್ ಲಾಸ್. ಬ್ಯಾಂಕ್ ನಿಫ್ಟಿ ಕೂಡ ವೀಕ್ನೆಸ್ ತೋರಿಸುತ್ತೆ. ಸೊ 44,600 ಸದ್ಯಕ್ಕೆ ದಾಟುವ ಲಕ್ಷಣಗಳು ಕಾಣ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿ ಕೂಡ ಒಂದು ಬಿಗ್ಗರ್ ರೇಂಜ್ ಅಲ್ಲಿ ಇದೆ. 43,950 ಕೆಳಗಡೆ ಪರ್ಟಿಕ್ಯುಲರ್ ಆಗಿ ವೀಕ್ ಆಗುತ್ತೆ. ಅದೇ ಸಿಮಿಲರ್ಲಿ 44,600 to 650 ಮೇಲ್ಗಡೆ ಸ್ಟ್ರಾಂಗ್ ಆಗುತ್ತೆ. ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ ಫಾರ್ ಇಂಟ್ರಾಡೇ ನೋಡೋದಾದ್ರೆ 44,060 43,960 to 910 920 ಸೊ ಸಪೋರ್ಟ್ ಆಗಿದ್ರೆ. ಇನ್ನು ರೆಸಿಸ್ಟೆನ್ಸ್ ಅಂತ ಬ್ಯಾಂಕ್ ನಿಫ್ಟಿಗೆ ನೋಡೋದಾದ್ರೆ 44,340 44,390 44,450 ಮತ್ತೆ 44,560 ರೆಸಿಸ್ಟೆನ್ಸ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿಗೆ. ಡೇಟಾ ಪ್ರಕಾರ ನಿಫ್ಟಿ 19,350 ಅಲ್ಲಿ ಪುಟ್ ರೈಟಿಂಗ್ ನಡೆದ್ರೆ 19,400 450 ಅಲ್ಲಿ ಕಾಲ್ ರೈಟಿಂಗ್ ನಡೆದಿದೆ. ಯಾವ ಡೈರೆಕ್ಷನ್ ತಗೊಳುತ್ತೆ ಹೇಳೋದು ತುಂಬಾ ಡೈರೆಕ್ಷನ್ ಲೆಸ್ ಮಾರ್ಕೆಟ್ ಆಗಿ ಹೋಗಿದೆ. ಸೊ ಲೆಟ್ ಅಸ್ ವೇಟ್ ಫಾರ್ ದ ಕ್ಲಿಯರ್ ಡೈರೆಕ್ಷನ್. ಶಾರ್ಟ್ ಟರ್ಮ್ ಮೂವ್ಸ್ ನ ಟೈಮ್ ಮಾಡಿಬಿಟ್ಟು ಟ್ರೇಡ್ ತಗೋಬೇಕಾಗುತ್ತೆ. ಇಂಡೆಕ್ಸ್ ಅಲ್ಲಿ ಸ್ಟಾಕ್ ಸ್ಪೆಸಿಫಿಕ್ ಆಕ್ಷನ್ ಡೆಫಿನೆಟ್ಲಿ ನಡೀತಾ ಇದೆ. ನಿಫ್ಟಿಯಲ್ಲಿ ಫೋರ್ತ್ ವೇವ್
ಕಂಡ ಹಾಗೆ ಕಾಣ್ತಾ ಇದೆ. ಚಾಪಿ ಕರೆಕ್ಷನ್ ನಡೀತಾ ಇರೋದು. ಸೊ ಬ್ಯಾಂಕ್ ನಿಫ್ಟಿಯ ಡೇಟಾ ನೋಡೋದಾದ್ರೆ 44,000 ಅಲ್ಲಿ ಸ್ವಲ್ಪ ಪುಟ್ ರೈಟಿಂಗ್ ನಡೆದ್ರೆ 44, 300, 400, 500 ಅಲ್ಲಿ ಕಾಲ್ ರೈಟಿಂಗ್ ನಡೆದಿದೆ. ಸೊ ನಿಫ್ಟಿಯ ಚಾಪಿ ಆಕ್ಷನ್ ಹೇಗೆ ಪ್ಯಾನ್ ಔಟ್ ಆಗುತ್ತೆ ಹೇಳಿ ನೋಡಬೇಕು. ಅನ್ಲೆಸ್ ವಿ ಕ್ರಾಸ್ ದ ಲೆವೆಲ್ಸ್ ಆಫ್ 19,500 ಅಂತಾನೆ ಹೇಳ್ಬೋದು ಬ್ರಾಡ್ಲಿ. 450 to 500 ಕ್ರಾಸ್ ಆದ್ರೆ ವಿ ವಿಲ್ ಸಿ ಎ ಬುಲ್ಲಿಶ್ ಮೂವ್. ಇಲ್ಲಾದ್ರೆ 19,250 ಬ್ರೇಕ್ ಆದ್ರೆ ವಿ ಆರ್ ಗೋಯಿಂಗ್ ಟು ಸಿ ದ ಬಿಗ್ ಬೇರ್ಸ್ ಕಮಿಂಗ್ ಬ್ಯಾಕ್ ಟು ದ ಮಾರ್ಕೆಟ್ಸ್ ಅಂತ ಹೇಳ್ಬೋದು. ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಕೂಡ ಮತ್ತೆ ಅನಾಲಿಸಿಸ್ ಮತ್ತೆ ಸ್ಟ್ರಾಟಜಿ ಕೂಡ ಡಿಸ್ಕಸ್ ಮಾಡಿದೀವಿ. ಈಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸ್ಟಾಕ್ಸ್ ಆಫ್ ದ ಡೇ, ಮಹೇಂದ್ರ ಅಂಡ್ ಮಹೇಂದ್ರ ಇಸ್ ಲುಕಿಂಗ್ ಗುಡ್ with 1550 as a stop loss, 1554, 1550 as a stop loss. Any dips Mahindra and Mahindra 1565 to 80 levels ಅಲ್ಲಿ ಬೈ ಮಾಡ್ಕೊಳ್ಳಿ. for 1620, 1640, 1680 levels, 1700 ತನಕ ಹೋಗ್ಬೋದು. ಮಹೇಂದ್ರ and Mahindra is looking good with a bullish head and shoulder. HDFC Bank contrarianly weak counter ಆಗ್ತಾ ಇದೆ. ಇಂಪಲ್ಸ್ 5 ವೇವ್ ಡಿಕ್ಲೈನ್ ನೋಡ್ತಾ ಇದೆ. 1600 as a stop loss. HDFC Bank ನ ಒಂದು ಸೆಲ್ ಸೆಟಪ್ ನ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. 1600 as a stop loss ಎನಿ ರೈಸಸ್ ಅಲ್ಲಿ. for targets of 1508, HDFC Bank is looking weak. Power Finance Corporation is looking good after a good consolidation. Power Finance Corporation ಒಂದು radar ಅಲ್ಲಿ ಇರುತ್ತೆ. based on 276 to 278 ಕ್ರಾಸ್ ಆದ್ರೆ 290, 300 zones ಕೂಡ ನೋಡಬಹುದು. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಸಿಮಿಲರ್ಲಿ 264 ಒಂದು ಸಪೋರ್ಟ್ ಆಗಿರುತ್ತೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ. ಇನ್ನು ABFRL is looking good on charts. ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ ಮಿಡ್ ಕ್ಯಾಪ್ ಒಳ್ಳೆ ಮೊಮೆಂಟಮ್ ಅಲ್ಲಿ ಇದೆ. So ABFRL 217 to 216 as a stop loss. One can accumulate for 235 and 40 as a targets. So Tata Communication also impulse advance ಅಲ್ಲಿ ಇದೆ. Tata Communication 1780 ಒಂದು ಬೇಸ್ ಆಗಿರುತ್ತೆ. ಇದನ್ನು ಕೂಡ ಒಂದು ರೇಡರ್ ಅಲ್ಲಿ ಇಟ್ಕೊಳ್ಳಿ. ಸೊ ನಾವು ಸ್ಟಾಕ್ಸ್ ಆಫ್ ದಿ ಡೇ ಅಲ್ಲಿ 5 ಸ್ಟಾಕ್ಸ್ ಅನ್ನು ಡಿಸ್ಕಸ್ ಮಾಡಿದೀವಿ. ABFRL, HDFC Bank on bearish note. ABFRL, Mahindra and Mahindra, M&M, PFC ಮತ್ತೆ ಟಾಟಾ ಕಮ್ಯುನಿಕೇಶನ್ ಆನ್ ಎ ಬುಲ್ಲಿಶ್ ನೋಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮೆಟಲ್ ಇಂಡೆಕ್ಸ್ ಒಂದು ಒಳ್ಳೆ ಸ್ಟ್ರೆಂತ್ ತೋರಿಸ್ತಾ ಇದೆ. ಯಾಕೆ ಹೇಳಿ ಚಾರ್ಟ್ಸ್ ಅನ್ನು ಸ್ಟಾಕ್ಸ್ ಆಫ್ ದ ವೀಕ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೇ ಬಿ ಫಾರ್ ಒನ್ ಮೋರ್ ವೀಕ್. ಒನ್ಸ್ ವಿ ಕ್ರಾಸ್ ಟುಡೇಸ್ ಹೈ 6720 ಕ್ರಾಸ್ ಆದ್ರೆ ಮೆಟಲ್ ಇಂಡೆಕ್ಸ್ ಬುಲ್ಲಿಶ್ ಪ್ಯಾಟರ್ನ್ ಬ್ರೇಕ್ಔಟ್ ಸಿಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಫಾರ್ 7000 plus zones, metal index can boom in a very big way. So watch out the metal stocks. Something is cooking as per the charts. Metal stocks na radar ಅಲ್ಲಿ ಇಟ್ಕೊಳ್ಳಿ. metal stocks out perform ಮಾಡಬಹುದು ಅಂತ ಹೇಳ್ತಾ ಇಂದಿನ ಮಾರ್ಕೆಟ್ ಪಲ್ಸ್ ಸ್ಟಾಕ್ಸ್ ಆಫ್ ದ ಡೇ ಮತ್ತೆ ಮಾರ್ಕೆಟ್ ಪಲ್ಸ್ ನ ಮುಗಿಸ್ತಾ ಇದ್ದೀನಿ. ಡಿಸ್ಕ್ಲೇಮರ್ ಅಂತ ಹೇಳೋದಾದ್ರೆ, ನಾನು ರಾಜು ಅಂಗಡಿ ವಿಶ್ವನಾಥ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನೀವು ಷೇರು ಮಾರುಕಟ್ಟೆ ಇನ್ವೆಸ್ಟ್ಮೆಂಟ್ಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಲ್ಲಿ ಇರುತ್ತೆ. ರೀಡ್ ದ ಸಬ್ಜೆಕ್ಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಟ್ರೇಡ್ ಸೆಟಪ್ ನ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ನ ಮಾಡುವಾಗ ನಿಮ್ಮ ಇಂಡಿವಿಜುವಲ್ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಬೇಕು. ಮತ್ತೆ ನಿಮ್ಮ ಓನ್ ರಿಸ್ಕ್ ಪ್ರೊಫೈಲಿಂಗ್ ಅನಾಲಿಸಿಸ್ ನ ಮಾಡಬೇಕು. ಇದಾಗಿತ್ತು ಡಿಸ್ಕ್ಲೇಮರ್. ನಾನು ಕೂಡ ಟ್ರೇಡರ್ ಕೂಡ, ಇಂಡಿವಿಜುವಲ್ ಶಾರ್ಟ್ ಟರ್ಮ್ ಟ್ರೇಡರ್, ಕೆಲವು ಪೊಸಿಷನ್ಸ್ ಕೂಡ ಇರುತ್ತೆ ಅಂತ ಡಿಸ್ಕ್ಲೇಮರ್ ಅಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇಂದಿನ ಮಾರ್ಕೆಟ್ ಪಲ್ಸ್. ನಾಳೆ ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ತಿಳಿಯೋಣ, ಕಳಿಯೋಣ, ಗಳಿಸೋಣ. ಅಲ್ಲಿವರೆಗೂ ನಮಸ್ಕಾರ.